ಕಾರ್ಯಾಗಾರಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಕುಮಾರಿ ಅರ್ಪಿತಾ. ಭುವಿ ನೀದನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು, ಹೇ ಭುವಿ ನೀ ಪಾವಳಲಾದೆ ಸಮ್ಮ ಸಂಬುದ್ಧನು ನಡೆದು, ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧನು ನಡೆದು, ಹೇ ದರೆ ವಸುಂಧರೆ ನಿನ್ನ ಮೈತು. ಪ್ರಾರ್ಥನೆ ಮಾಡಿದ ಅರ್ಪಿತಾ ಅವರಿಗೆ ಧನ್ಯವಾದಗಳು. ಕಾರ್ಯಾಗಾರಕ್ಕೆ ಆಗಮಿಸಿರುವಂತಹ ಗಣ್ಯರನ್ನು ಸ್ವಾಗತಿಸಲು ಮತ್ತು ಕಾರ್ಯಾಗಾರದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಡಾಕ್ಟರ್ ಎಸ್.ಜೆ. ಮಹೇಶ್ ಸರ್, ಪ್ರಾಧ್ಯಾಪಕರು, ಸಮಾಜ ಕಾರ್ಯ ವಿಭಾಗ, ಹಾಸನ ವಿಶ್ವವಿದ್ಯಾಲಯ. ಗುಡ್ ಮಾರ್ನಿಂಗ್ ಉಂಡ. ಹಾಸನ ವಿಶ್ವವಿದ್ಯಾನಿಲಯ ಸಮಾಜ ಕಾರ್ಯ ವಿಭಾಗ, ಹೇಮಗಂಗೋತ್ರಿ, ಹಾಸನ. ಸಮಾಜ ಕಾರ್ಯ ಶಿಕ್ಷಣದ ಭಾಗವಾಗಿ ನಮಗೆ ಕ್ಷೇತ್ರ ಕಾರ್ಯದ ಬಹುಮುಖ್ಯವಾದ ಅಂಗವಾಗಿದೆ. ಸಮಾಜ ಕಾರ್ಯ ಗ್ರಾಮೀಣ ಶಿಬಿರವು ಒಂದು. ಈ ಗ್ರಾಮೀಣ ಶಿಬಿರದ ಪೂರ್ವಭಾವಿ ತಯಾರಿಯಾಗಿ ಗ್ರಾಮೀಣ ಶಿಬಿರಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವು ಬಹುಮುಖ್ಯವಾದ ಅಂಶವಾಗಿದೆ. ಗ್ರಾಮೀಣ ಶಿಬಿರಕ್ಕೆ ತೆರಳುವ ಮುನ್ನ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜನರ ಅಗತ್ಯತೆಗಳನ್ನು ಮತ್ತು ಸೈದ್ಧಾಂತಿಕ ಅಥವಾ ವೈಜ್ಞಾನಿಕ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಲು ಪೂರ್ವಭಾವಿ ಭೇಟಿ ನೀಡಲಾಗಿದ್ದು, ಅವುಗಳ ಮುಖ್ಯವಾದ ಅಂಶಗಳ ಆಧಾರದ ಮೇಲೆ ಕಾರ್ಯಕ್ರಮದ ರೂಪರೇಷೆಗಳನ್ನು ತಯಾರಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಕಲ ಸಿದ್ಧತೆಗಳನ್ನು ಮಾಡಲು ಈ ಕಾರ್ಯಾಗಾರವನ್ನು ತರಬೇತಿಯನ್ನು ನೀಡಲಾಗುತ್ತಿದೆ. ಶಿಬಿರದಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ, ಸಿದ್ಧತೆ, ಶಿಬಿರದಲ್ಲಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಭಾಗವಹಿಸಲು ಮತ್ತು ತೊಡಗಿಸಿಕೊಳ್ಳಲು ಈ ಕಾರ್ಯಾಗಾರದಲ್ಲಿ ಸೂಕ್ತ ತರಬೇತಿಯನ್ನು ನೀಡಲಾಗುತ್ತದೆ. ಗ್ರಾಮೀಣ ಜನರ ಸಹಭಾಗಿತ್ವದೊಂದಿಗೆ ಅವರ ಬದುಕನ್ನು ಹಸನಗೊಳಿಸಲು ಸೂಕ್ತವಾದ ತಂತ್ರೋಪಾಯಗಳನ್ನು ಹಾಗೂ ಮಾರ್ಗದರ್ಶನ ನೀಡಿ PRA ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್, ಅಂದರೆ ಸಮುದಾಯದ ಸಹಭಾಗಿತ್ವ ಅಂತ ನಾವು ಕರಿತೀವಿ, ಆ ತಂತ್ರವನ್ನು ಹೇಳಿಕೊಡಲು ನಿಪುಣತೆ ಹೊಂದಿರುವ ಶ್ರೀಯುತ CC ಪಾವುಟೆ, ಮಿತ್ರ ಫೌಂಡೇಶನ್ ತುಮಕೂರು ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಲೋಕೇಶ್ ಎಮ್ಯೂರವರು, ಇವರಿಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವೃತ್ತಿ ಅನುಭವದೊಂದಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಕಾರ್ಯಾಗಾರದಲ್ಲಿ ಉಪಸ್ಥಿತಿಯಿದ್ದಾರೆ. ಇಂಥ ಅತ್ಯದ್ಭುತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಲು ಸನ್ಮಾನ್ಯ ಶ್ರೀ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ತಾರನಾಥ್ ಸರ್ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಮ್ಮನ್ನು ಆಶೀರ್ವದಿಸಿ ಉಪದೇಶಿಸುತ್ತಾರೆ. ಕಾರ್ಯಾಗಾರದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಡಾಕ್ಟರ್ ಎಸ್.ಜೆ. ಮಹೇಶ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ನಿಮಗೂ ಸಹ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಗೌರವಾನ್ವಿತರಾಗಿ ಕೋರಿಕೊಳ್ಳುತ್ತಾರೆ. ಒಂದು ದಿನದ ವರ್ಕ್ಶಾಪ್ಗಾಗಿ ಸುಮಾರು ದಿನದಿಂದ ತಯಾರಿ ನಡೆಸ್ತಾ ಇದ್ವಿ. ಇದರದ್ದು ಉದ್ದೇಶ, ನಾವು ಮಾನ್ಯ ಕುಲಪತಿಯವರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿದಾಗ ಸಮಾಜ ಕಾರ್ಯ ವಿಭಾಗಕ್ಕೆ ಏನಾದರೂ ಯಾವುದೇ ಕಾರ್ಯಕ್ರಮ ನೀವು ಮಾಡಿದರೂ ಅದಕ್ಕೆ ನನ್ನ ಬೆಂಬಲ ಇದೆ, ಯು ಗೋ ಹೆಡ್, ಐ ಸಪೋರ್ಟ್ ಇಟ್ ಅನ್ನುವಂಥ ಹೇಳಿ ಎಲ್ಲ ರೀತಿಯಿಂದ ಧನ ಸಹಾಯ ನೀಡಿದ್ದಕ್ಕೆ ತಮ್ಮ ಎಲ್ಲರ ಪರವಾಗಿ ನಾನು ಮಾನ್ಯ ಕುಲಪತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಾಗಾರಕ್ಕೆ ಯಾರನ್ನ ಕರೆಸಬೇಕು ಆ್ಯಸ್ ಎ ರಿಸೋರ್ಸ್ ಪರ್ಸನ್
ಅಂತ ವಿಚಾರ ಮಾಡಿದಾಗ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ ಶ್ರೀ ಸಿ ಸಿ ಪಾಟೀಲ್ ಅವರು, ಅವ್ರ ಹೆಸರು ಆಲ್ಮೋಸ್ಟ್ ಈ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ವಿಶ್ವವಿದ್ಯಾಲಯಕ್ಕೂ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಗುಡ್ ರಿಸೋರ್ಸ್ ಪರ್ಸನ್ಸ್. ಅವ್ರಿಗೆ ಅಷ್ಟು ಸರಳವಾಗಿ ಸಮಯ ಸಿಗುವುದಿಲ್ಲ. ಆದರೆ ನಿಮ್ಮ ಮತ್ತು ನಾವು ಯಾರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ಹೇಳಿ ದಿಕ್ಸೂಚಿ ಭಾಷಣ ಮಾಡಿದಂತಹ ಎಸ್.ಎ. ಕಾಜಿ ಸರ್ ಇವರಿಗೆ ಧನ್ಯವಾದಗಳು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ಲೋಕೇಶ್ ಸರ್ MU, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, ದಾವಣಗೆರೆ ಯೂನಿವರ್ಸಿಟಿ ಇವರ ಪರಿಚಯ ಮಾಡಿಕೊಡಲಿದ್ದಾರೆ ಸುಷ್ಮಿತಾ ಮ್ಯಾಮ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, ಹಾಸನ ಯೂನಿವರ್ಸಿಟಿ. Dr. Lokesh MU, presently working as a professor and chairman, Department of Studies in Social Work and director of PG Center, Davangere University. He completed his MSW, MDP from Mysore University and obtained PhD in Social Work from the same university under and able guidance of Professor Y.S. Siddegowda, the former Honorable Vice Chancellor of Tumkur University. Under Bangalore University as a guest faculty in the year of 2003, then joined SDM College Ujre in 2005. He entered into a university setup as an assistant professor of social work in Tumkur University in the year of 2010. He joined Davangere University as an associate professor and chairman in the year 2019. He completed 2 research projects, out of which one is the founded by UGC and another one is the from Tumkur University. He has successfully guided 6 PhD candidates and 1 MPhil candidate. He has more than 20 years of experience in teaching and research. He is the editor-in-chief of 6 edited books and contributed from then 25 chapters of various edited books and also a co-author of 3 books. More than 60 research papers have been published in various international, national and UGC listed journals. He has chaired more than 25 international, national seminars and conferences of various social science discipline and also organized many national and international seminars, conference, and workshops. He served as a chairman of BOS, BOE and also member of BOS, BOE in social work and other social science subjects across the University of Karnataka. Knowing his in the field of academia, the Honorable Higher Education Council, Government of Karnataka provided him an opportunity to serve as a member of Social Work Syllabus Framing Committee of NEP 2020. Apart from his teaching, he also served in many administrative capacity as Special Officer of PhD Program, NSS Coordinator, Director of Dr. B.R. Ambedkar Study Center, Convener of CSP, TSP Program, Hostel Warden in Tumkur University and as Director of PG Center, Community Development Center in Davangere University. His 2 recent books in Kannada language, ಮನೋವೈದ್ಯಕೀಯ ಸಮಾಜ ಕಾರ್ಯ and ವಿಪತ್ತು ನಿರ್ವಹಣೆಯಲ್ಲಿ ಸಮಾಜ ಕಾರ್ಯ have a notable appreciated and recognition by the readers. He also served as the member of
editorial committee of various journals and magazines and national repute. He became the member of various professional associations of social work, recognizing the innumerable contributions to the academic and administrative fields. He has been awarded with Savitri Bapule State Award for his excellent teaching in 2019, Basava Ratna National Award in 2020, Bharatiya Seva Ratna Award in 2021 and Best Publication Award in 2022. His areas of interest are social department, HR, mental health and psychiatry. Thank you. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಪುಟ್ಟಸ್ವಾಮಿ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. 2 ಮಾತುಗಳನ್ನು ಆಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಆದರಣೀಯರು, ಈ ಹಾಸನ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು, ಹಿರಿಯರು ಆದಂಥ ಪ್ರೊಫೆಸರ್ ತಾರಕನಾಥ್ ಸರ್ ಅವರೇ, ಇನ್ನೋರ್ವ ಅತ್ಯಂತ ಗಣ್ಯ ವ್ಯಕ್ತಿಗಳು ಮತ್ತು ತಮ್ಮ ಆಡಳಿತದ ಛಾಪನ್ನು ಮೂಡಿಸಿ ಈ ವಿಶ್ವವಿದ್ಯಾನಿಲಯದಲ್ಲಿ ಮಾನ್ಯ ಕುಲಸಚಿವರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪ್ರೊಫೆಸರ್ ಪುಟ್ಟಸ್ವಾಮಿ ಸರ್ ಅವರೇ, ನನ್ನ ನೆಚ್ಚಿನ ಗುರುಗಳು ಹಿರಿಯರು ಆದಂಥ ಪ್ರೊಫೆಸರ್ ಕಾಜಿ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಇಡೀ ಕರ್ನಾಟಕ ರಾಜ್ಯದಲ್ಲೇ ಹೆಸರಾಂತ ಮೂಡಿಸಿರ್ತಕ್ಕಂಥ CC ಪಾವಟೆ ಸರ್ ಅವರೇ, ವಿಭಾಗದ ಪ್ರಾಧ್ಯಾಪಕರುಗಳಾದಂಥ ಡಾಕ್ಟರ್ ಮಹೇಶ್ ಅವರೇ, ಮೇಡಮ್ ಸುಷ್ಮಿತಾ ಅವರೇ, ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತಿನ ಕಾರ್ಯಕ್ರಮ ತಮಗೆಲ್ರಿಗೂ ತಿಳಿದಿದೆ. ನಾವು ಸಮಾಜ ಕಾರ್ಯ ಗ್ರಾಮೀಣ ಶಿಬಿರವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೂರ್ವ ತಯಾರಿ ಏನು ಎಂಬತಕ್ಕಂಥ ವಿಷಯದ ಕುರಿತಾಗಿ ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಬಹುಮುಖ್ಯವಾಗಿ ನಾನು ಮಾನ್ಯ ಕುಲಪತಿಗಳಿಗೆ ಮತ್ತು ಮಾನ್ಯ ಕುಲಸಚಿವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನನ್ನದೇ ತವರು ಜಿಲ್ಲೆ ಆದಂಥ ಹಾಸನ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಸಮಾಜ ಕಾರ್ಯ ವಿಭಾಗವನ್ನು ಪ್ರಾರಂಭ ಮಾಡಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ನನಗೆ ಮೊದಲನೇದಾಗಿ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಎಲ್ಲೂ ಕೂಡ ನಾನು ಬೇರೆ ಕಡೆ ಹೋದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾಕೆಂದರೆ ಇದು ನನ್ನದೇ ತವರೂರಾದ್ದರಿಂದ ಈ ವಿಶ್ವವಿದ್ಯಾನಿಲಯದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಅಂತಕ್ಕಂಥ ಭಾವನೆ ನನಗೆ ಮೊದಲನೇದಾಗಿ ಬಂತು. ನಾನು ಸುಮಾರು ಬಾರಿ ನಿಮ್ಮಗಳೊಂದಿಗೆ ಈಗಾಗಲೇ ಸಾಕಷ್ಟು ಇಂಟ್ರ್ಯಾಕ್ಷನ್ನ ಮಾಡಿದ್ದೇನೆ. ನಿಮ್ಗೆ ಗೊತ್ತಿದೆ ನಾನು ಏನೆಲ್ಲ ಕಾರ್ಯಕ್ರಮಗಳನ್ನು ನಿಮಗೆ ಕೊಟ್ಟಿದ್ದೇನೆ ಅಂತೇಳಿ. ಆದರೆ ಇದು ಕೂಡ ಸಮಾಜ ಕಾರ್ಯದ ಶಿಕ್ಷಣ ವ್ಯವಸ್ಥೆ ಒಳಗಡೆ ದೊಡ್ಡ ಅಂಗ. ಯಾವುದು ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ. ಗ್ರಾಮೀಣ ವಿದ್ಯಾರ್ಥಿಗಳಾದ ನೀವೇ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕ್ಯಾಂಪ್ ಮಾಡುವಂಥ ಅವಶ್ಯಕತೆ ಏನು ಅಂತಕ್ಕಂಥದ್ದು ನಮ್ಮೆಲ್ಲರ ತಲೆಯಲ್ಲಿ ಬರುತ್ತೆ ಸಹಜವಾಗಿ. ಆದರೆ ಆ ಗ್ರಾಮೀಣ ಭಾಗದ ಜನರು ಕೂಡ ಇವತ್ತು ಈಗಾಗಲೇ ನಾನು ಮಾನ್ಯ ಕುಲಪತಿಗಳೊಂದಿಗೆ ಸಾಕಷ್ಟು ಸಂವಾದ ಮಾಡಿದಾಗ ಎಲ್ಲ ವಿಷಯಗಳಲ್ಲೂ ಕೂಡ ಇವತ್ತು ಪ್ರತಿ ಹಳ್ಳಿಯ ಪ್ರತಿ ನಾಗರಿಕರು ಕೂಡ ಅವರು ಬದಲಾವಣೆಯೊಂದಿಗೆ ಹೋಗ್ತಾ ಇದ್ದಾರೆ. ಡಿಜಿಟಲೈಸೇಷನ್ ಇದೆ, ಆ ಡಿಜಿಟಲ್ ಎರಾದಲ್ಲಿ ಬದಲಾವಣೆಯೊಂದಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ನಾವು ಅವರಿಗೆ ಇವತ್ತು ಗೈಡ್ ಮಾಡೋವಂಥ ಅವಶ್ಯಕತೆ ಏನು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಆದರೆ ಸ್ನೇಹಿತರೆ, ಸಹಜವಾಗಿ ಹಳ್ಳಿಗಳಲ್ಲಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ನೆಲೆಸಿ ಬರುವಂಥದ್ದೇ ಬೇರೆ ಇದೆ. ಆದರೆ ಸಮಾಜ ಕಾರ್ಯ ಶಿಕ್ಷಣವನ್ನು ಪಡೀತಾ ಅಥವಾ ಪಡ್ಕೊಂಡು ನಾವು ಹಳ್ಳಿಗಳಿಗೆ ಹೋಗಿ ಗ್ರಾಮೀಣ ಭಾಗದ ಜನರ ಅಗತ್ಯತೆಗಳು ಮತ್ತು ಅವರ ಬೇಕು ಬೇಡಗಳನ್ನು, ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸೋದಿದೆಯಲ್ಲ, ಇದು ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಏಕೆಂತಂದರೆ ನಾನು ಹೀಗೆ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಕಾಜಿ ಸರ್ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ, ರಿಜಿಸ್ಟ್ರಾರ್ ಆಗಿದ್ದಾಗ ನಾನು ಹೋಗಿದ್ದೇನೆ. ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಅವರು ವೈವಾ ಅಟೆಂಡ್ ಮಾಡಬೇಕಾದ್ರೆ
ನನ್ನ ಹತ್ರ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು. ಏನಂತ ಹೇಳಿದ್ರೆ, ಫೀಲ್ಡ್ ವರ್ಕ್ ಹೋಗುವಾಗ ಆ ವಿದ್ಯಾರ್ಥಿನಿಗೆ ಒಂದು ಆಸಕ್ತಿ ಮೂಡಿದೆ. ಏನಂತ ಹೇಳಿದ್ರೆ, ಆ ಒಂದು ಪಂಚಾಯತ್ ಲಿಮಿಟ್ ಏನಿದೆ, ಆ ಪಂಚಾಯತ್ ಲಿಮಿಟ್ನಲ್ಲಿ ಸುಮಾರು ಮನೆಗಳಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ನಾರ್ತ್ ಕರ್ನಾಟಕದ ಸುಮಾರು ಭಾಗಗಳಿಗೆ ಹೋದಾಗ ನಮ್ಗೆ ಅನಿಸುತ್ತೆ, ನಿಮ್ಗೆ ಇಲ್ಲೇನು ಗೊತ್ತಾಗಲಿಲ್ಲ, ಹಾಸನ, ಮೈಸೂರು, ಕೊಡಗು ಈ ಕಡೆ ನಮಗೆ ಅದರ ಅನುಭವ ಆಗಿರೋದಿಲ್ಲ. ಆದರೆ ನಾರ್ತ್ ಕರ್ನಾಟಕ ಹೋದಾಗ ತುಂಬಾ ಅದರ ಸಮಸ್ಯೆ, ನೈಜವಾಗಿ ಆ ಸಮಸ್ಯೆ ಇದೆ. ಆ ವಿದ್ಯಾರ್ಥಿನಿ ಅಬ್ಸರ್ವ್ ಮಾಡಿದಾಗೆ ಒಬ್ಬ ಕೇವಲ ಸಮಾಜ ಕಾರ್ಯ ವಿದ್ಯಾರ್ಥಿನಿ, ಫಸ್ಟ್ ಇಯರ್ ಓದುವಂಥ ವಿದ್ಯಾರ್ಥಿನಿ, ಅವರು ಆ ಪಂಚಾಯತ್ ಒಟ್ಟಿಗೆ ಅವರೊಂದು ಅದರ ಸಹಭಾಗಿತ್ವದೊಂದಿಗೆ, ಜನರ ಭಾಗತ್ವದೊಂದಿಗೆ ಕೇವಲ ಒಂದೇ ಸೆಮಿಸ್ಟರ್ನಲ್ಲಿ 25 ಟಾಯ್ಲೆಟ್ಗಳನ್ನು ಕಟ್ಟಿಸೋದಕ್ಕೆ, ಯಶಸ್ವಿಯಾಗಿ ಕಟ್ಟಿಸೋದಕ್ಕೆ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥ. ಇದು ಭಾಳ ನೋಟಬಲ್, ಅದು ರಿಮಾರ್ಕಬಲ್ ಕೆಲಸ. ಅದು ಆ ಒಬ್ಬ ವಿದ್ಯಾರ್ಥಿನಿ ಕೈಲಾದಂಥ ಕೆಲಸಗಳು ನಿಮ್ಮಂಥ ವಿದ್ಯಾರ್ಥಿಗಳ ಕೈಲಿ ಯಾಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಈಗ ಹಳ್ಳಿನಲ್ಲಿ ಸಹಜವಾಗಿ ನಾವು ಈಗ ಸೈದ್ಧಾಂತಿಕವಾಗಿ ನೋಡಬೇಕು, ಸೈಂಟಿಫಿಕ್ಕಾಗಿ ನೋಡಬೇಕು ಅವರ ಸಮಸ್ಯೆಗಳನ್ನ ಅಂತೇಳಿ ನಾವು ನೋಡಿದ್ವಿ. ಈಗ ನಾವೇನು ಗ್ರಾಮೀಣ ಶಿಬಿರ ಮಾಡ್ತಾಯಿದ್ದೀವಿ, ಈ ಗ್ರಾಮೀಣ ಶಿಬಿರದಲ್ಲಿ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಜನರಿಗಿರ್ತಕ್ಕಂಥ ನೈಜ ಸಮಸ್ಯೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಆದರೆ ಅವುಗೆ ಸೈದ್ಧಾಂತಿಕವಾಗಿ, ವೈಜ್ಞಾನಿಕವಾಗಿ ಅವುಗಳಿಗೆ ನಾವು ಉತ್ತರಗಳನ್ನು ಹುಡುಕಬೇಕಾಗಿದೆ. ಆ ಉತ್ತರಗಳನ್ನ ಹುಡುಕೋದಕ್ಕೆ ಸಮಾಜ ಕಾರ್ಯ ಸಾಕಷ್ಟು ಟೂಲ್ಸು, ಟೆಕ್ನಿಕ್ಸು ಮತ್ತು ಥಿಯರಿಟಿಕಲ್ ನಾಲೆಡ್ಜ್ ಇದೆ, ಎಲ್ಲವನ್ನು ಕೊಟ್ಟಿದೆ. ಇದರ ಮುಖಾಂತರ ನೀವು ಆ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ನೀವು ಎಷ್ಟು ಪ್ರಯತ್ನ ವಹಿಸಿರುವಂತಹ ಗೌರವಾನ್ವಿತ ಕುಲಪತಿಗಳು, ಹಾಸನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ತರೀಕೆರೆ ತಾರರಾಜ್ ಸರ್, ಹಾಗೆಯೇ ಹಿರಿಯರಾದಂತಹ ಪ್ರೊಫೆಸರ್ ಕಾಜಿ ಸರ್, ಹಾಗೆಯೇ ಈಗಾಗಲೇ ನಮ್ಮ ಲೋಕೇಶ್ ಸರ್ ಹೇಳಿದ್ರು, ನಮ್ಮ ಹೆಸರಾಂತ ತಜ್ಞರು, ಸಮಾಜಶಾಸ್ತ್ರದಲ್ಲಿ ತುಂಬ ಹೆಸರು ಮಾಡಿರುವಂಥ ಪಾವಟೆ ಸರ್, ಲೋಕೇಶ್ ಸರ್, ಹಾಗೆಯೇ ಮಹೇಶ್ ಮತ್ತು ಸುಷ್ಮಿತಾ ಅವರೇ, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ. ಪಾವಟೆ ಸಾರಲ್ಲಿ ಮೊದಲು ನಾವು ಇನ್ನಷ್ಟು ಸಾರಿ ಕೇಳ್ತೇವೆ. ಯಾಕೆ ಅಂತಂದರೆ 2 ಬಾರಿ 3 ಬಾರಿ ಇಂದ ಮಹೇಶ್ ಹೇಳ್ತಾಯಿದ್ರು, ಸರ್ ಪಾವಟೆ ಸರ್ ಬೇಸರ ಮಾಡ್ಕೊಳ್ತಾ ಇದ್ದಾರೆ, 2 ಸಾರಿ ಎಕ್ಸ್ಟೆಂಡ್ ಆಯಿತು, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಸರ್ ನಮ್ಮಲ್ಲಿ, ಆ ಕಾರಣಕ್ಕಾಗಿ ಕ್ಷಮೆ ಇರಲಿ ಸರ್. ಹಾಗೇ ಇರಲಿ. ಈಗಾಗಲೇ ಲೋಕೇಶ್ ಸರ್ ಅವರು ತುಂಬ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಮಾತಾಡಿದ್ದಾರೆ. ಏನು ಇವತ್ತಿನ ಪ್ರಸ್ತುತತೆ ಏನು ಅನ್ನುವಂಥದ್ದು, ಏನು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಬಿರವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ MSW ಸಮಾಜ ಕಾರ್ಯ ವಿಭಾಗದಿಂದ. ಅಲ್ಲಿ ಹೇಗೆ ನೀವು ಶಿಬಿರವನ್ನು ಪರಿಪೂರ್ಣ ಮಾಡಲಿಕ್ಕೆ ನೀವು ಅದನ್ನು ಅಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕಾಗುತ್ತೆ ಮಾನಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಅನ್ನುವಂಥದ್ದು. ಈಗ ಒಂದು ಹಳ್ಳಿಗೆ ಹೋದ NSS, ಈಗ ನಿಮಗೆ NSS ಅಥವಾ NCC ಇಲ್ಲಿ ಪಾಲ್ಗೊಂಡಿದ್ದರೆ ಆ ಥರದಲ್ಲಿ ಅರ್ಧ ನಿಮಗೆ ಅಲ್ಲಿ ನೀವು ಗೆದ್ದಂಗೆ. ಇನ್ನು ಅರ್ಧ ಹೇಗೆ ಈಗ MSW ಶಿಬಿರದ ಕಾರ್ಯಾಗಾರವೇ ಬೇರೆ, ಈ ಕಾರ್ಯಾಗಾರಗಳು ಬೇರೆ ಬೇರೆ. ನೀವು ಪಠ್ಯದಲ್ಲಿ ಎಷ್ಟೇ ನೀವು ಉತ್ತೀರ್ಣರಾದರೂ ಕೂಡ, ಗೋಲ್ಡ್ ಮೆಡಲಿಸ್ಟ್ ಆದರೂ ಕೂಡ, ನೀವು ಫೀಲ್ಡಲ್ಲಿ ನೀವು ಅದನ್ನು ಕರಗತ ಮಾಡದೆ ಹೋದರೆ, ಈಗ ವಿದ್ಯಾರ್ಥಿ ಡಾಕ್ಟ್ರು ಪುಸ್ತಕದಲ್ಲಿ ಎಷ್ಟೇ ಓದಿರ್ಬೋದು, ಅವನ ಆಪರೇಷನ್ ಥಿಯೇಟ್ರಲ್ಲೇ ಅವನು ಪರಿಪೂರ್ಣ ಆಗುವಂಥದ್ದು. ಹಾಗಾಗಿ ನೀವು ಪರಿಪೂರ್ಣರಾಗಬೇಕು ಅಂದರೆ ಫೀಲ್ಡಲ್ಲಿ ಹೇಗೆ ಒಬ್ಬ ಸಾರ್ವಜನಿಕರನ್ನ ಹೇಗೆ. ಶುಭ ಮುಂಜಾನೆ, ಸುಪ್ರಭಾತ. ಎಲ್ಲರಿಗೂ ಈ ಪ್ರಾತಃ ಕಾಲದ ನಮಸ್ಕಾರಗಳು, ವಂದನೆಗಳು. ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ, ಹಾಸನ ವಿಶ್ವವಿದ್ಯಾಲಯದ ವತಿಯಿಂದ ನಿಮಗಾಗಿ, ನಿಮ್ಮೆಲ್ಲರಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ಇಂದು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶವನ್ನು ಪ್ರಸ್ತಾವನೆಯಲ್ಲಿ ಡಾಕ್ಟರ್ ಮಹೇಶ್ ರವರು ನಿಮಗೆ ಹೇಳಿದ್ದಾರೆ. ವೇದಿಕೆಯ ಮೇಲೆ ಈ ಕಾರ್ಯಾಗಾರದ ಭಾಗವಾಗಿ ಕಾರವಾರ ಜಿಲ್ಲೆಯ ಸಿದ್ದಾಪುರ 27 ಅಕ್ಟೋಬರ್ 1965 ವಿದ್ಯಾಭ್ಯಾಸದ ಕಾರವಾರ ಹಾಗೂ ಧಾರವಾಡದಲ್ಲಿ ನಂತರ ಸಾಮಾಜಿಕ ಕ್ಷೇತ್ರಕ್ಕೆ ಪ್ರವೇಶ, ಅನೇಕ ಸರ್ಕಾರಿ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳಿಗೆ ಅಭಿವೃದ್ಧಿ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮತ್ತು ವಿವಿಧ ಸಮಾಜಮುಖಿ ಸಂಘಟನೆಯೊಂದಿಗೆ ಸಹಭಾಗಿತ್ವ,
ಜಗತ್ತಿನಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಅತಿ ಹೆಚ್ಚು ಜನರಿಗೆ ತರಬೇತಿ ಕೊಟ್ಟವರಲ್ಲಿ ಒಬ್ಬರಾಗಿದ್ದಾರೆ. ಸೊ 30 ಲಕ್ಷಕ್ಕೂ ಹೆಚ್ಚು ಜನರಿಗೆ ತರಬೇತಿ ಮತ್ತು ಉಪನ್ಯಾಸ, ಅನೇಕ ಸರ್ಕಾರೇತರ ಸಂಸ್ಥೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ, 3 ಲಕ್ಷಕ್ಕೂ ಹೆಚ್ಚು ಯುವ ಜನರಿಗೆ ಪ್ರೇರಣೆ ತರಬೇತಿ, 20ಕ್ಕೂ ಹೆಚ್ಚು ವಿಷಯಗಳ ಮೇಲೆ 10,000ಕ್ಕೂ ಹೆಚ್ಚು ವ್ಯಾಖ್ಯಾನಗಳು, ಗ್ರಾಮೀಣ ಅಭಿವೃದ್ಧಿಗಾಗಿ 700ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಮತ್ತು ಅಧ್ಯಯನ, ಸಾವಯವ ಕೃಷಿ ಬಗ್ಗೆ ರಾಜ್ಯಾದ್ಯಂತ ಪ್ರವಾಸ, ಉತ್ತೇಜನ ವ್ಯಾಖ್ಯಾನಗಳು, ದೇಶೀಯ ಔಷಧಿಗಳ ಬಗ್ಗೆ ಪ್ರಚಾರ ಹಾಗೂ ಅಧ್ಯಯನ, ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕೆ ಆಪ್ತ ಸಲಹಾ ಕೇಂದ್ರಗಳ ಸ್ಥಾಪನೆ, 20ಕ್ಕೂ ಹೆಚ್ಚು ಪುಸ್ತಕಗಳ ಬಿಡುಗಡೆ, ಟಿವಿ ಮತ್ತು ರೇಡಿಯೋ ಮಾಧ್ಯಮಗಳಲ್ಲಿ ಸರಣಿ ಸಂದರ್ಶನ ಹಾಗೂ ಚರ್ಚಾ ಕಾರ್ಯಕ್ರಮ ಮತ್ತು ನಲ್ಲಿ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ. CC ಪಾವಟೆ ಎಂಬ ಅವರದ್ದೇ ಆದಂತಹ ಯೂಟ್ಯೂಬ್ ಚಾನಲ್ ಹೊಂದಿರುತ್ತಾರೆ. ಸೊ 2010ರಲ್ಲಿ ರಾಜ್ಯ ಮಟ್ಟದ ಆದರ್ಶ ಸಮಾಜ ಸೇವಾ ದಂಪತಿಗಳು ಪ್ರಶಸ್ತಿಯನ್ನು ಲಭ್ಯವಾಗಿದೆ. ಜಿಲ್ಲಾ ಯುವಜನ ಪ್ರಶಸ್ತಿ, ಶಾಲಾ ಕಾಲೇಜುಗಳ ಧಾರ್ಮಿಕ ಸಭೆಗಳು, ಸಾರ್ವಜನಿಕ ಸಭೆಗಳು, ಹೀಗೆ ವಿವಿಧ ವರ್ಗದ ಉದ್ದೇಶಗಳನ್ನು ವಿಭಿನ್ನ ವಿಷಯಗಳ ಕುರಿತು ಉಪನ್ಯಾಸ ನೀಡಿಕೆ, ಕರ್ನಾಟಕ ರಾಜ್ಯ ಆಯುಷ್ ವರ್ಕಿಂಗ್ ಕಮಿಟಿ ಸದಸ್ಯರು, ಜಿಲ್ಲಾ ವಿಧವಾ ಕೋಶ ಸದಸ್ಯರು, ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ ರಾಜ್ಯ ಮಟ್ಟದ IEC ಕಾರ್ಯಕ್ರಮ ಅನುಷ್ಠಾನ ಸದಸ್ಯರು, ಅನೇಕ ಸಂಘ ಸಂಸ್ಥೆಗಳಿಗೆ ಸಲಹೆಗಾರರಾಗಿದ್ದಾರೆ. ಮಾನಸಿಕ ಗೊಂದಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಬೆಂಗಳೂರು, ತುಮಕೂರು, ಸಿರಾನಗರದಲ್ಲಿ ಆಪ್ತ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಿರುತ್ತಾರೆ. ವಿಶೇಷ ಸಾಧನೆ, ಕಾಡನ್ನು ಕಡಿದು ಕತ್ತೆಗಳ ಮೇಲೆ ಸಾಗಿಸಿ ಜೀವನ ಮಾಡುತ್ತಿದ್ದ ಜನಾಂಗಕ್ಕೆ ಹೈನುಗಾರಿಕೆ ಉದ್ಯಮ ಸ್ಥಾಪಿಸುವಂತೆ ಪ್ರೇರೇಪಿಸಿ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶದ ರಕ್ಷಣೆ, ನಾಗಿನಹಳ್ಳಿ, ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಇದು ಹಿಂಸಾ ಪ್ರವೃತ್ತಿ ಅನೇಕ ಯುವಕರನ್ನು ಉತ್ತಮ ಪ್ರಜೆಗಳಾಗಿ ಪರಿವರ್ತನೆ ಮಾಡಿದ್ದಾರೆ. ಮತ್ತು ದೇವರಾಯನ ದುರ್ಗ, ನಾಮದ ಚಿಲುಮೆ ಅರಣ್ಯ ಪ್ರದೇಶದಲ್ಲಿ ಕಾಡಿಗೆ ಬೆಂಕಿ ಹಚ್ಚುವ ಆರತಿ ಧಾರ್ಮಿಕ ಸಾಂಪ್ರದಾಯಿಕಗಳನ್ನು ಹೋಗಲಾಡಿಸಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಅರಣ್ಯ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಇಷ್ಟು ಕರ್ನಾಟಕ ರಾಜ್ಯದಂಥ ಹಲವಾರು ಸಂಘ ಸಂಸ್ಥೆಗಳು ಸಲಹೆಗಾರರಾಗಿ, ವೆಲ್ಬಿಂಗ್ ಟ್ರೈನರ್ ಆಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಇನ್ನೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇವೆ. ಥ್ಯಾಂಕ್ ಯು. ವ್ಯಕ್ತಿಗಳಾದಂತಹ ಶ್ರೀಯುತ ಪಾವಟೆ ಸರ್ ಇವರ ಪರಿಚಯ ಮಾಡಿಕೊಟ್ಟ ಮಹೇಶ್ ಸರ್ ಇವರಿಗೆ ಧನ್ಯವಾದಗಳು. ಕಾರ್ಯಾಗಾರದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ CC ಪಾವಟೆ ಸರ್ ಇವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ. ನೇರವಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಒಂದ್ಸರಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕನ್ಸಲ್ಟೆಂಟ್ ಆಗಿದ್ದೆ. ಆವಾಗ ರೋಡ್ಗಳನ್ನು ಮಾಡ್ತಿದ್ರು. ಈಗ ನೀವು ನೋಡಿರ್ಬೋದು, ಚತುಷ್ಪಥ ರಸ್ತೆ ಎಲ್ಲ ಮಾಡಿದಾರಲ್ಲ, ಅಂಥ ರೋಡ್ಗಳನ್ನು ದೊಡ್ಡ ರೋಡ್ಗಳನ್ನು ಮಾಡಿದ್ರು. ಅಲ್ಲಿ ತನಕ ನಮ್ಮಲ್ಲಿ ಇನ್ನೂ ಭಾರತ ದೇಶಕ್ಕೆ ಬಂದಿರಲಿಲ್ಲ, ಕರ್ನಾಟಕದೊಳಗೆ ಇನ್ನೂ ಇಂಥ ಭಾಷೆ ಹೋಗಿರಲಿಲ್ಲ. ಅದಕ್ಕೆ ಅಲ್ಲಿ ಮಾಡೋಣ ಅಂತ ತಿಳ್ಕೊಂಡು ನಿಮ್ಮ ತುಮಕೂರಿನಿಂದ ಹಿಡಿದು ಹರಿಹರ ತನಕನೂ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮಾಡಿರುವಂಥದ್ದು. ಅದರದ್ದು ಮೀಟಿಂಗ್ ನಡೆದಿತ್ತು. ಆವಾಗ ಅದನ್ನು ಹಳ್ಳಿಗಳನ್ನು 2 ಭಾಗ ಮಾಡಿ ರೋಡನ್ನು ಮಧ್ಯೆ ತೊಗೊಂಡು ಹೋಗಬೇಕು ಅಂತ ಅವ್ರದ್ದು. ಅದಕ್ಕೆ ನಾನು ಕೇಳಿದೆ, ಸರ್ ಹಳ್ಳಿಗಳನ್ನು ಮೊದಲು 2 ಭಾಗ ಮಾಡ್ತಿರಲ್ಲ, ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಹಳ್ಳಿಗಳನ್ನು ರೌಂಡ್ ಹಾಕ್ಕೊಂಡು ತೊಗೊಂಡು ಹೋಗೋಣ. ಆದರೆ ಹಳ್ಳಿಗಳನ್ನು, ಯಾಕಂದರೆ ಅದು ಇಡೀ ಹಳ್ಳಿ ಒಂದೇ ಕುಟುಂಬ. ಅವನಂದ ಒಂದೇ ಕುಟುಂಬ ಹೆಂಗಾಗತ್ತೆ ಸರ್ ಅಂದ. ಆಯ್ತಪ್ಪ, ನಿಮ್ಮ ಇವ್ರ ಮನೆ ಹೆಣ್ಣು ಅವ್ರಿಗೆ ಕೊಟ್ಟಿರ್ಲಿಕ್ಕಿಲ್ಲ, ಅವ್ರ ಮನೆ ಹೆಣ್ಣು ಇವ್ರಿಗೆ ಕೊಟ್ಟಿರ್ಲಿಕ್ಕಿಲ್ಲ, ಇವ್ರು ಬೇರೆ ಜಾತಿಯವರು ಅವ್ರು ಬೇರೆ ಜಾತಿಯವರು ಇರ್ಬೋದು. ಆದರೆ ಇವ್ರ ಮನೆ ನಾಯಿ ಮರಿ ಅವ್ರ ಮನೆಯಾಗ ಬೆಳೀತಾ ಇದೆ, ಅವ್ರ ಮನೆ ಹಸು ಇವ್ರ ಮನೆಯಾಗ ಬೆಳೀತಾ ಇದೆ.
ಅವರೆಲ್ಲ ಒಂದೇ ಕುಟುಂಬ. ಅವ್ರನ್ನೀಗಲ್ಲ ಇವನು ಉಪೇಕ್ಷಿರ್ತಾನೆ, ಅವ್ರ ಟ್ರ್ಯಾಕ್ಟರ್ ನೀವು ತಗೊಂಡಿರ್ತಾನೆ, ಒಂದೇ ಕುಟುಂಬ ಅದು. ಆದರೆ ಬೇರೆ ಬೇರೆ ಜಾತಿಗಳನ್ನು ಬೇರೆ ಬೇರೆ ಮಾಡಿಟ್ಟಾರಷ್ಟೇ. ಆಯಿತು, ಹಾಳಾಗಿ ಹೋಗಲಿ, 2 ಭಾಗ ಮಾಡಿದ್ರಲ್ಲ ಮಧ್ಯ, ಅವರಿಬ್ಬರು ಸೇರೋದಕ್ಕೆ ನೀವೇನು ವ್ಯವಸ್ಥೆ ಮಾಡಿರಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡ್ರಿ ಸರ್, ಮೇಲಲ್ಲಿ ಸ್ಕೈ ವಾಕ್ ಮಾಡೇವಿ ಅಂದರು. ನೋಡಿದ್ದೀರಾ, ಪ್ರತಿ ಹಳ್ಳಿಗೆ ಸ್ಕೈ ವಾಕ್ ಅಂದ ಮೇಲೆ ಹತ್ತಿ ಮಾಡಿದ್ದಾರೆ. ಸ್ಕೈ ವಾಕ್ ಮಾಡೇವಿ ನೋಡ್ರಿ ಅಲ್ಲಿ ಅಂದರು. ಈಗ ನೀವು ಯೋಚನೆ ಮಾಡಿ, ಇವ್ರ ಮನ್ಯಾಗ ಕೋಳಿ, ಇವ್ರ ಮನ್ಯಾಗ ಹುಂಜ, 2 ಎಲ್ಲಿ ಸೇರ್ಬೇಕ್ರಿ ಅವು? ಹಾಂ, ಇವ್ರ ಮನ್ಯಾಗ ಎತ್ತು, ಇವ್ರ ಮನ್ಯಾಗ ಹೋರಿ, ಈ ಆಕಳು, 2 ಎಲ್ಲಿ ಸೇರೋದು? ಇದನ್ನು ಏನು ತೋರಿಸ್ತದೆ ಅಂತ ಹೇಳಿದರೆ, ಗ್ರಾಮೀಣ ದೃಷ್ಟಿಕೋನ ಇಲ್ಲದೆ ಮಾಡಿರುವಂತಹ ಯೋಜನೆಗಳಿವು ಅಂತ ತೋರಿಸ್ತವೆ. ಅದಕ್ಕೆ ಅನ್ನೋದು ಯಾಕೆ ಬೇಕು ಅಂತ ಹೇಳಿದ್ರೆ, ನಾಳೆ ನೀವು ಮುಂದೆ ಯಾವುದಾದ್ರೂ ಪೋಸ್ಟ್ಗಳಿಗೆ ಹೋದಾಗ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದಾಗ, ಯಾವುದಾದ್ರೂ ಯೋಜನೆಗಳನ್ನು ಮಾಡುವಾಗ ಗ್ರಾಮೀಣದ ದೃಷ್ಟಿಕೋನದಿಂದ ಇಟ್ಟುಕೊಂಡು ನಾವು ಅದನ್ನು ನೋಡಬೇಕಾಗತ್ತೆ. ಗ್ರಾಮೀಣ ದೃಷ್ಟಿಕೋನ ಇಲ್ಲ ಅಂದರೆ ಹಿಂಗಾಗತ್ತೆ. ಬೇಡ, ಬೆಂಗಳೂರಿನೊಳಗಿರ್ತಕ್ಕಂಥ ಅಲಂಕಾರ್ ಪ್ಲಾಜಾದ ಮೇಲೆ ಒಂದು ಸ್ಕೈ ವಾಕ್ ಮಾಡ್ಯಾರೆ. ಭಾಳ ರಶ್ ಇರ್ತಕ್ಕಂಥ ಒಂದು ಪ್ಲೇಸ್ ಅದು, ಮೆಜೆಸ್ಟಿಕ್ ಒಳಗೆ. ಅಲ್ಲಿ ಎಷ್ಟು ಜನ ಹತ್ತಿಳಿದಾರೆ ನಿಮ್ಮ ಕಡೆ ಏನಾದರೂ ಸ್ಟೆಟಿಸ್ಟಿಕ್ಸ್ ಇದೆಯಾ? ಇಲ್ಲಲ್ಲ. ಅಲ್ಲೇ ಹತ್ತಲ್ಲ ಅಂದರೆ ಇಲ್ಲಿ ಯಾರು ಹತ್ತಾರೆ? 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, ಆಮೇಲೆ ಅದನ್ನು ಅಲ್ಲಾಡಿಸ್ತಾನೆ, ಮುರಿತಾನೆ, ರೋಡ್ನಾಗೆ ಓಡಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಅವಶ್ಯಕತೆ ಇದೆ ಅದು. ಅದಕ್ಕೆ ಆ ದೃಷ್ಟಿಕೋನದಿಂದ ಬೆಳೆಸೋದಕ್ಕೋಸ್ಕರ ಈ ವರ್ಕ್ಶಾಪ್ಗಳು. ನಾವು NSS ಕ್ಯಾಂಪ್ ಮಾಡೋಕ್ಕೆ ಹೊರಟಿಲ್ಲ, ಅಲ್ಲಿ ನೆನಪಿಟ್ಕೊಳ್ಳಿ. NSS ಕ್ಯಾಂಪಿಗೂ MSW ಕ್ಯಾಂಪಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇಟ್ ಈಸ್ ಲೈಕ್ ಎ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಇದ್ದಂಗೆ. NSS ಕ್ಯಾಂಪ್ ಅಂದರೆ ಅದು ಹಾರ್ಡ್ವೇರು, ಈ ನಿಮ್ಮ ಇದನ್ನು ರಿಪೇರಿ ಮಾಡ್ದಂಗೆ, ಒಳಗಿನ ಪಾರ್ಟ್ಸ್ಗಳನ್ನೆಲ್ಲ ರಿಪೇರಿ ಮಾಡ್ತಾರಲ್ಲ, ಅದು ಹಾರ್ಡ್ವೇರು. ನಿಮ್ದು ಹಂಗಿಲ್ಲ, ಸಾಫ್ಟ್ವೇರು. ಯಾವ ಹಳ್ಳಿಗಲ್ಲಿ ಕೊರತೆ ಏನಿದೆ ಅದನ್ನು ಹೇಗೆ ನಾನು ಅದನ್ನು ಟ್ಯಾಕಲ್ ಮಾಡಬೇಕು ಅಥವಾ ಹೇಗೆ ಎದುರಿಸ್ಬೇಕು. ಈಗ ಸಪೋಸ್ ಗೊಲ್ರೆಟ್ಟಿಗೆ ಹೋಗ್ತೀರಿ, ಗೊಲ್ರೆಟ್ಟಿ ಒಳಗೆ 3 ದಿನ 4 ದಿನ ಹೊರಗಡೆ ಕುಂದಿರಿಸ್ತಾರೆ. ಅದನ್ನು ನಾನು ಹೇಗೆ ಟ್ಯಾಕಲ್ ಮಾಡಬೇಕು, ಹಂಗಾರೆ ಆ ಜನರಲ್ಲಿ ಹೇಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂಥವು ಅನೇಕ ಅನಿಷ್ಟ ಪದ್ಧತಿಗಳಿದಾವೆ. ಅಂಥವುಗಳು ಏನಾದರೂ ಇದೆಯಾ, ಅಥವಾ ಹಳ್ಳಿಗೆ ಏನಾದರೂ ಕೊರತೆ ಇದೆಯಾ? ಅನೇಕ ಕ್ಯಾಂಪ್ ಆದಮೇಲೆ ಬಸ್ ಬರದೇ ಇರುವಂಥ ಹಳ್ಳಿಗೆ ಬಸ್ ಬಂದಿದೆ. ನಿನ್ನೆ ಒಂದು ಕ್ಯಾಂಪ್ ಮಾಡಿದ್ವಿ. ನಿನ್ನೆ ಕ್ಯಾಂಪಿನ ಫಲಶ್ರುತಿ ಏನು ಅಂತ ಹೇಳಿದರೆ, ಅವ್ರ ಊರೊಳಗೆ ಒಂದು ಅದು ವಾಟರ್ ಪ್ಯೂರಿಫೈಯರ್ ಇದನ್ನು ಹಾಕ್ತಾರಲ್ಲ, ನೀರು ಶುದ್ಧ ಘಟಕ ಅಂತೇಳಿ, ಅಂಥದ್ದೊಂದು ಇರಲಿಲ್ಲ. ಅದು 4 ಕಿಲೋಮೀಟರ್ ಹೋಗಬೇಕಾಗಿತ್ತು, ಅಂಥದ್ದೊಂದು ರೆಡಿ ಆಯಿತು ನಿನ್ನೆ. ಈ ಕೆಲಸ ಆಗಬೇಕಾಗಿತ್ತು. ಸಾಫ್ಟ್ವೇರ್ ಕೆಲಸ ಮಾಡೋಕ್ಕೆ MSW ಇರೋದಾದ್ರೆ ಬಿಟ್ಟರೆ ನಾವು ಕಸ ಎತ್ತಕೊಳ್ತಿಲ್ಲ, ಅಥವಾ ಮನೆ ಕಟ್ಟಕೊಳ್ತಿಲ್ಲ, ಅಲ್ಲಿ ಚರಂಡಿ ಕ್ಲೀನ್ ಮಾಡೋಕ್ಕೊಳ್ತಿಲ್ಲ. ಅದರ ದೃಷ್ಟಿಕೋನವನ್ನು ನಾವು ಪೂರ್ತಿಯಾಗಿ ಇಡೀ ವರ್ಕ್ಶಾಪ್ಗೆ ಇವತ್ತು ಹೇಳ್ತೇವೆ. ಅದನ್ನು ಪ್ರಯೋಜನ ಬಹಳ ಸುಂದರವಾಗಿರ್ತದೆ, ಬಹಳ ಚೆನ್ನಾಗಿರ್ತದೆ. ನಿಮ್ಮ MSW ಒಳಗೆ ನೀವು ಏನೂ ಮರೆಯದೇ ಇದ್ದರೂ ಕೂಡ, ನೀವು ಯಾರೇ MSW ಇಬ್ಬರು ಫ್ರೆಂಡ್ಸ್ ಬೆಟ್ಟ ಹತ್ಕೊಳ್ಳಿ, ಫಸ್ಟ್ ಮಾತಾಡೋದೇ ಕ್ಯಾಂಪಿಂದು. ಆ ಕ್ಯಾಂಪ್ ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ಆ ಕ್ಯಾಂಪನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಆನಂದವಾಗಿರ್ತದೆ, ಭಾಳ ಖುಷಿಯಾಗಿರ್ತದೆ. ಒಂಥರ ಫುಲ್ ಎಂಜಾಯ್ಮೆಂಟ್ ಇದ್ದಂಗೆ ಅದು. 10 ದಿನ ನಿಮಗೆ ಮೋಸ್ಟ್ಲಿ 5 ದಿನ ಅನ್ನಿಸ್ತದೆ, 1 ವಾರ. 7 ಡೇಸ್ ಮಾಡಿದ್ದಾರೆ ಈಗ, 10 ಇತ್ತು ಮುಂಚೆ. 7 ಡೇಸ್ ನಿಮಗೆ ಮರೆಯಲಾರದಂಥ 7 ದಿನಗಳಾಗ್ತವೆ ಆಗಲಿ ಅಂತೇಳಿ ನಾನಾದರೂ ಇಚ್ಛಿಸ್ತಾ, ನನಗಿಲ್ಲಿ ಕರೆದು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇನ್ನೂ ಮುಂದೆ ಇದೆ, 4-5 ತಾಸು ಇನ್ನೂ ಪಾಠ ಮಾಡೋದಿದೆ. ಅದಕ್ಕೆ ಅದರ ಜೊತೆ ಉಳಿದ ವಿಷಯಗಳನ್ನು ಹಂಚ್ಕೊಳ್ತೇನೆ ಅಂತ ಹೇಳ್ತಾ, ನನಗಿಲ್ಲಿ ಕರೆದು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕ್ಯಾಂಪಿಂಗ್ ಬಗ್ಗೆ ತಮ್ಮ ಹಿತನುಡಿಗಳನ್ನು ಆಡಿದಂತಹ CC ಪಾವಟೆ ಸರ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಭಾಗ ವಂದನಾರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನೂ ವಂದಿಸಲು ಶ್ವೇತಾರವರು. ಶುಭೋದಯ. ಹಾಸನ ವಿಶ್ವವಿದ್ಯಾಲಯ ಹೇಮ ಗಂಗೋತ್ರಿ ಹಾಸನ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ವಿಭಾಗದಿಂದ ಮೊದಲ ವರ್ಷದ MSW ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಅಗತ್ಯಗಳ ಗುರುತಿಸುವಿಕೆ ಮತ್ತು ಭಾಗವಹಿಸುವಿಕೆಯ ಗ್ರಾಮೀಣ ಮೌಲ್ಯಮಾಪನದ ಮೇಲೆ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಗೊಳಿಸಿದ ಹಾಸನ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ TC ತಾರನರ್ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ ಹಾಸನ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಸಚಿವರಾದ ಪ್ರೊಫೆಸರ್ ಪುಟ್ಟಸ್ವಾಮಿ ಸರ್ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಾಗಾರಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಹಾಸನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಸಂದರ್ಶಕರಾದ ಪ್ರೊಫೆಸರ್ ಎಸ್.ಎ. ಕಾಜಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಾಗಾರಕ್ಕೆ ಆಗಮಿಸಿ ಗ್ರಾಮೀಣ ಅಗತ್ಯಗಳ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಡಾಕ್ಟರ್ ಲೋಕೇಶ್ ಎಂ.ಯು. ಸರ್, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, ದಾವಣಗೆರೆ ಯೂನಿವರ್ಸಿಟಿ, ದಾವಣಗೆರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮತ್ತು ಈ ಕಾರ್ಯಾಗಾರಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಸಂಪನ್ಮೂಲ ವ್ಯಕ್ತಿಗಳಾದ ಸಿ ಪಾವಟೆ ಸರ್, ಡೈರೆಕ್ಟರ್ ಮಿತ್ರ ಸ್ಟೇಟ್ ಟ್ರೈನರ್ಸ್ ಗ್ರೂಪ್ ಆ್ಯಂಡ್ ಕೌನ್ಸಿಲಿಂಗ್ ಸೆಂಟರ್ ತುಮಕೂರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ ಹಾಸನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಎಸ್.ಜೆ. ಮಹೇಶ್ ಸರ್, ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ ಹಾಸನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕಿಯಾದ ಸುಷ್ಮಿತಾ ಮ್ಯಾಮ್, ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ ಕೇಂದ್ರ ಬಿಂದುಗಳಾದ ಪ್ರಥಮ ವರ್ಷದ MSW ವಿದ್ಯಾರ್ಥಿಗಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.